ಚಿತ್ರದುರ್ಗದ ಪೋಕ್ಸೋ ಪ್ರಕರಣದಲ್ಲಿ ಈಗ ಮರುಘಾ ಶ್ರೀಗಳು ನಿರ್ದೋಷಿ ಅಂತೇಳಿ ತೀರ್ಪು ಬಂದಿರತಕ್ಕಂಥದ್ದು. ಈ ವಿಚಾರವಾಗಿ ಮೊದಲಿನಿಂದಲೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಡನಾಡಿ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂತಹ ಪರಶುರಾಮ್ ಅವರು ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿರ್ದೋಷಿ ಅಂತೇಳಿ ತೀರ್ಪು ಬಂದಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಿರ್ದೋಷಿ ಅಂತ ತೀರ್ಪು ಬಂದಿದೆ, ಅದಷ್ಟೇ ನನಗೆ ಗೊತ್ತಿರೋದು. ಪೂರ್ಣ ಪ್ರಮಾಣದ ಓದು ನನ್ನಿಂದ ಇನ್ನೂ ಸಾಧ್ಯವಾಗಿಲ್ಲ, ಅದರ ಪ್ರತಿಗಳು ನನಗೆ ಸಿಕ್ಕಿಲ್ಲ. ನಾನು ಅದನ್ನು ಗೌರವಿಸಬೇಕು. ಪೌರ ಪ್ರಜ್ಞೆಯ ನಾಗರಿಕನಾಗಿ, ವಿವೇಕ ಇರುವ ವ್ಯಕ್ತಿಯಾಗಿ, ಕಾನೂನನ್ನು ತಿಳಿದಂಥವನಾಗಿ ಗೌರವಿಸ್ತೇನೆ, ಅಷ್ಟು ಹೇಳಬಲ್ಲೆ ಸರ್. ನಿರೀಕ್ಷೆ ಇತ್ತಾ ಸರ್ ಈ ತೀರ್ಪು? ನಿಮಗೆ ನಿರೀಕ್ಷೆ ಇತ್ತಾ? ಖಂಡಿತವಾಗಿ ಇತ್ತು. ನಿರ್ದೋಷಿ ಅಂತ ಬರುವಂಥದ್ದು ಬರ್ಬೋದು. ಏಕೆಂತ ಹೇಳಿದರೆ ಆಡಳಿತದ ವೈಫಲ್ಯಗಳು ನನ್ನ ಮುಂದೆ ಕಣ್ಮುಂದೆ ಕಾಣ್ತಾ ಇದ್ವು. ಆಡಳಿತದ ವೈಫಲ್ಯಗಳು, ಅವ್ರು ಕೊಡ್ತಿದ್ದಂಥ ಪೇಪರ್ಸ್ಗಳು ಮತ್ತು ಅವ್ರು ಮಾಡ್ತಿದ್ದ ಡಿಲೇ ಪ್ರವೃತ್ತಿ ಮತ್ತು ಕುತಂತ್ರಗಳು ಮತ್ತು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಮಾತುಕತೆಗಳು ಮತ್ತು FIRಗಳು ಹರಿದಂಥ ಈ ಎಲ್ಲವನ್ನು ಗಮನಿಸಿದಾಗ ಎಲ್ಲೋ ಆಡಳಿತವು ಖುಷಿಯಲ್ಲಿ ಪಡ್ತವೆ, ನ್ಯಾಯ ಸಿಗಲ್ವೇನೋ ಅನ್ನುವಂಥ ಅಂಶ ನನಗೆ ಸ್ಪಷ್ಟವಾಗಿತ್ತು. ಸರ್, ಯಾವ ಹಂತದಲ್ಲಿ ಈ ಒಂದು ಕೇಸ್ ನಿಮ್ಮ ಕೈ ಬಿಟ್ಟೋಯ್ತು ಅಂತ ಅನಿಸುತ್ತೆ ಸರ್ ನಿಮಗೆ? ನಿಮ್ಮ ಮಾಧ್ಯಮದವರು ಮಾಡಿದ ರೀತಿಯಲ್ಲಿ ಅವರ ವೈದ್ಯಕೀಯ ವರದಿಯನ್ನು ತೆಗೆದುಕೊಳ್ಳುವ ಸಂದರ್ಭದಿಂದಲೂ ಕೂಡ, ಅವರನ್ನು ರೊಚ್ಚಿಗೇಳಿಸುವಂತಹ ಪ್ರಕ್ರಿಯೆಯಿಂದಲೂ ಕೂಡ ನಾನು ಗಮನಿಸುವಂಥದ್ದು ಚಾಟ ಆಗೋಕ್ಕಿಂತ ಮೊದಲೇ ಇದು ಒಂದು ರೀತಿಯ ದೊಡ್ಡ ದೀರ್ಘವಾದಂಥ ಚರ್ಚೆಗಳು ನಡೀತಿದೆ ಅಂತ ಅನ್ನಿಸ್ತು. ಸರಿ, ಇದೀಗ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಬಂದಿದೆ, ಮುಂದಿನ ಹೋರಾಟ ಹೇಗಿರುತ್ತದೆ ಅಂತ ನಿಮ್ಮದು? ಅದನ್ನು ತೀರ್ಪನ್ನು ಪೂರ್ಣವಾಗಿ ಓದಿ, ಅವರ ಪೋಷಕರು ಅದನ್ನು ಪೂರ್ಣವಾಗಿ ಮನನ ಮಾಡಿಕೊಂಡು ನಂತರ ಮಕ್ಕಳು ಏನು ಹೇಳ್ತಾರೆ ಎನ್ನುವ ಪ್ರಕ್ರಿಯೆಗೆ ನಾನು ತಲೆಬಾಗಿ ನಂತರ ಮುಂದುವರಿತೇನೆ. ಈಗ ಏನು ಸಂತ್ರಸ್ತ ಮಕ್ಕಳ ಜೊತೆ, ಅವರ ಪೋಷಕರ ಜೊತೆ ಮಾತನಾಡಿದ್ರೆ ಸರ್, ತೀರ್ಪಿನ ಬಗ್ಗೆ ಏನಾದರೂ ಮಾತನಾಡಿದ್ರೆ? ನಾನು ಅವ್ರಿಗೆ ಹೇಳಿದೆ ಅಷ್ಟೇ. ಅವರು ಡಿಪ್ರೆಷನ್ಲಿದ್ದಾರೆ, ಅವ್ರ ಕಣ್ಣಾಲಿಗಳು ತುಂಬಿಕೊಂಡಿವೆ. ಆ ನಂತರ ಮಾತಾಡ್ತೇನೆ, ಆಪ್ತ ಸಮಾಲೋಚನೆ ಮಾಡಿ. ಈಗ ಸರ್, ಸರ್ಕಾರ ಮೇಲ್ಮನವಿ ಸಲ್ಲಿಸುತ್ತೆ ಈ ವಿಚಾರವಾಗಿ ಅಂತ ನಿಮ್ಗೆ ಅನ್ನಿಸುತ್ತಾ? ಸರ್ಕಾರಕ್ಕೊಂದು ತಾಯ್ತನ ಇರಬೇಕು, ಒಂದು ಕಾರುಣ್ಯ ಇರಬೇಕು, ಇಲ್ಲದೇ ಇರುವವರ ಪರವಾಗಿ ನಿಲ್ಲಬೇಕು. ಏನು ಮಾಡುತ್ತೆ ಕಾದು ನೋಡೋಣ. ನಮಸ್ಕಾರ. ಇದಿಷ್ಟು ಒಡನಾಡಿ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತಹ ಪರಶುರಾಮ್ರವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.